ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ ವಾಚ್ ನಿಮಗೆ ಕ್ಯಾನ್ಸರ್ ತಂದೊಡ್ಡುತ್ತೆ ಅನ್ನೋ ಸುದ್ದಿ ಕೇಳಿ ಗಾಬರಿಯಾಗಿದ್ದೀರಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಈ ಸುದ್ದಿ ಎಷ್ಟು ನಿಜ ಗೊತ್ತಾ? ಇವತ್ತಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಿನ ಭೇದ ಇಲ್ಲದೆ ಎಲ್ಲರೂ ಸ್ಮಾರ್ಟ್ ವಾಚ್ ಹಾಕೊಳ್ತಾರೆ. ಯಾಕಂದ್ರೆ ಇದು ಬರೀ ಸಮಯ ತೋರಿಸೋ ಸಾಧನ ಅಲ್ಲ, ಹೃದಯದ ಬಡಿತ ಟ್ರ್ಯಾಕ್ ಮಾಡೋದು, ಹೆಜ್ಜೆಗಳ ಲೆಕ್ಕ, ನಿದ್ದೆ ಟ್ರ್ಯಾಕಿಂಗ್, ಅಲಾರಾಮ್, ಕರೆ ಸ್ವೀಕಾರ, ಮ್ಯೂಸಿಕ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದಾನೇ ಇದು ಇಷ್ಟೊಂದು ಫೇಮಸ್ ಆಗಿರೋದು. ಆದ್ರೆ ಇತ್ತೀಚೆಗೆ ಒಂದು ಆತಂಕಕಾರಿ ಸುದ್ದಿ ಎಲ್ಲೆಡೆ ಹಬ್ಬಿದೆ. ಸ್ಮಾರ್ಟ್ ವಾಚ್ ಗಳಿಂದ ಹೊರಬರೋ ವಿಕಿರಣ ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತೆ ಅನ್ನೋದೇ ಆ ವದಂತಿ. ಇದರಿಂದಾಗಿ ಎಷ್ಟೋ ಯುವ ಜನತೆ ಗೊಂದಲದಲ್ಲಿ ಸಿಲುಕಿದ್ದಾರೆ. ಧರಿಸೋಕು ಆಗದೆ ಬಿಡೋಕು ಆಗದೆ ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಸತ್ಯ ಇದೆ? ಸ್ಮಾರ್ಟ್ ವಾಚ್ ಗಳು ಬ್ಲೂಟೂತ್, ವೈಫೈ ಮೂಲಕ ನಿಮ್ಮ ಫೋನ್ ಅಥವಾ ಇಂಟರ್ನೆಟ್ ಗೆ ಸಂಪರ್ಕ ಸಾಧಿಸುತ್ತೆ. ಈ ಸಂಪರ್ಕಕ್ಕಾಗಿ ಗಡಿಯಾರ ಅತ್ಯಂತ ಕಡಿಮೆ ಶಕ್ತಿಯ ರೇಡಿಯೋ ಆವರ್ತನ ವಿಕಿರಣ ಹೊರಸೂಸುತ್ತೆ. ಇದನ್ನ ಅಯಾನೀಕರಿಸಿದ ವಿಕಿರಣ ಅಂತ ಕರೀತಾರೆ. ಇದು ರೇಡಿಯೋ ತರಂಗ ಮತ್ತು ಬೆಳಕಿನಲ್ಲಿ ಇರೋ ಅದೇ ತರಹದ ಶಕ್ತಿ. ಎಕ್ಸ್ರೇ ನಂತ ಅಯಾನೀಕರಿಸೋ ವಿಕಿರಣಕ್ಕಿಂತ ಇದು ಸಂಪೂರ್ಣ ಭಿನ್ನ. ಯಾಕಂದ್ರೆ ಇದು ದೇಹಕ್ಕೆ ನೇರ ಹಾನಿ ಮಾಡೋ ಶಕ್ತಿನೇ ಇಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಬಹುತೇಕ ಸ್ಮಾರ್ಟ್ ವಾಚ್ ಗಳು ಬ್ಲೂಟೂತ್ ಮೂಲಕ ಕೆಲಸ ಮಾಡೋದ್ರಿಂದ ಇದು ಇನ್ನೂ ಕಡಿಮೆ ಶಕ್ತಿಯಲ್ಲಿ ಸಿಗ್ನಲ್ ಕಳುಹಿಸುತ್ತೆ. ಇಲ್ಲಿ ಇರೋ ಅತಿ ಮುಖ್ಯ ಅಂಶ ಏನಂದ್ರೆ ಸ್ಮಾರ್ಟ್ ವಾಚ್ ನ ರೇಡಿಯೋ ತರಂಗಗಳಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು. ಇದುವರೆಗೂ ಯಾವ ವೈಜ್ಞಾನಿಕ ಪುರಾವೆನೂ ಸಿಕ್ಕಿಲ್ಲ ಅಂತ ತಜ್ಞರು ಹೇಳ್ತಾರೆ. ಪ್ರಪಂಚದ ಪ್ರಮುಖ ಆರೋಗ್ಯ ಸಂಸ್ಥೆಗಳು ಇದೇ ಅಭಿಪ್ರಾಯ ಹೊಂದಿದೆ. ಅದಕ್ಕೆ ಅಮೆರಿಕಾದಂತಹ ಮುಂದುವರೆದ ದೇಶಗಳಲ್ಲೂ ಜನ ನಿರ್ಭಯದಿಂದ ಸ್ಮಾರ್ಟ್ ವಾಚ್ ಬಳಸ್ತಾರೆ. ರೇಡಿಯೋ ಫ್ರೀಕ್ವೆನ್ಸಿ ಶಕ್ತಿಯಿಂದ ಮನುಷ್ಯನಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಕ್ಯಾನ್ಸರ್ ಬಂದ ಬಗ್ಗೆ ಇದುವರೆಗೂ ಯಾವ ಪುರಾವೆನೂ ಇಲ್ಲ ಅಂತ ವರದಿಗಳು ಸ್ಪಷ್ಟಪಡಿಸಿದೆ. ಆದ್ರೆ ಇಂಥ ಸಾಧನಗಳನ್ನ ಪ್ರತಿನಿತ್ಯ ದೀರ್ಘಕಾಲ ಧರಿಸೋದ್ರ ಪರಿಣಾಮ ತಿಳ್ಕೊಳ್ಳೋಕೆ ಇನ್ನೂ ಹೆಚ್ಚಿನ ಸಂಶೋಧನೆ ಬೇಕು ಅಂತ ಹೇಳಿ ವರದಿಗಳು ಒಪ್ಕೊಳ್ತಾ ಇದೆ. ಒಟ್ಟಾರೆ ಸ್ಮಾರ್ಟ್ ವಾಚ್ ಅಪಾಯಕಾರಿ ಅನ್ನೋ ವದಂತಿಗೆ ಯಾವ ಪುರಾವೆನೂ ಇಲ್ಲ. ಆದ್ರೂ ತಜ್ಞರು ಕೆಲ ಸರಳ ಮುನ್ನೆಚ್ಚರಿಕೆಗಳನ್ನ ಸೂಚಿಸ್ತಾರೆ. ರಾತ್ರಿ ಮಲ್ಗೋ ಮುಂಚೆ ವಾಚ್ ಅನ್ನು ಬಿಚ್ಚಿಡಿ. ಅಗತ್ಯ ಇಲ್ಲದೆ ಇದ್ರೆ ಬ್ಲೂಟೂತ್ ಅಥವಾ ಇಂಟರ್ನೆಟ್ ಆಫ್ ಮಾಡ್ಕೊಳ್ಳಿ. ಮತ್ತೊಂದು ಮುಖ್ಯ ಎಚ್ಚರಿಕೆ, ಮಕ್ಕಳ ದೇಹ ಇನ್ನೂ ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಅವರಿಗೆ ದೀರ್ಘಕಾಲ ಸ್ಮಾರ್ಟ್ ವಾಚ್ ಧರಿಸೋದನ್ನ ಆದಷ್ಟು ಕಡಿಮೆ ಮಾಡಿ. ಒಟ್ನಲ್ಲಿ ವದಂತಿಯನ್ನ ನಂಬಿ ಭಯ ಪಡೋ ಬದಲು ಸರಳ ಮುನ್ನೆಚ್ಚರಿಕೆ ತಗೊಂಡ್ರೆ ಸ್ಮಾರ್ಟ್ ವಾಚ್ ನಿರ್ಭಯದಿಂದ ಬಳಸಬಹುದು.